ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಕಲಿಯುಗದ ಕಾಮಧೇನು, ಮಂತ್ರಾಲಯದ ಕಲ್ಪವೃಕ್ಷ ಎಂದು ಹೆಸರುವಾಸಿಯಾದಂಥ ನಮ್ಮ ರಾಯರ ವಿಶೇಷ ಪವಾಡವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಬನ್ನಿ. ಬಡತನ ಎಂಬುದು ನರಕಕ್ಕೆ ಸಮಾನವಾದದ್ದು. ಬಡತನವಿದ್ದರೆ ಜೀವನದಲ್ಲಿ ನಾವು ಆಸೆ ಪಟ್ಟಂಥ ಯಾವುದೇ ವ್ಯಕ್ತಿಯಾಗಲಿ ವಸ್ತುವಾಗಲಿ ಅದನ್ನು ಪಡೆದುಕೊಳ್ಳಲು ನಮಗೆ ಆಗುವುದಿಲ್ಲ. ಹೀಗಿರುವಾಗ ಒಬ್ಬ ಬಡ ಬ್ರಾಹ್ಮಣನು ತನಗೆ ಬಂದಿರುವಂಥ ಬಡತನದ ದಾರಿದ್ರ್ಯವನ್ನು ನೆನೆದು ತನ್ನ ಜೀವನವನ್ನು ಪ್ರತಿದಿನ ಕಣ್ಣೀರಿನಲ್ಲೇ ಕೈ ತೊಳೆಯುತ್ತಾ ತನ್ನ ಜೀವನವನ್ನು ನಡೆಸುತ್ತಿದ್ದನು. ಹೀಗಿರುವಾಗ ಗುರು ರಾಯರ ಮಹಿಮೆಯನ್ನು ಕೇಳಿ ಗುರುಗಳ ಸೇವೆಯನ್ನು ಮಾಡಿದರೆ ನಾನು ಶ್ರೀಮಂತನಾಗಬಹುದು, ನನ್ನ ಬಡತನ ದರಿದ್ರ ಎಲ್ಲ ನಾಶವಾಗಬಹುದು ಎಂಬ ಆಶೆಯನ್ನು ಇಟ್ಟುಕೊಂಡು ಆತ ಮಂತ್ರಾಲಯಕ್ಕೆ ಬಂದನು. ಪ್ರತಿದಿನ ಆತನು 21ರಂತೆ ವೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿ ಗುರುರಾಯರ ಸೇವೆಯನ್ನು ಮಾಡುತ್ತಿದ್ದನು. ಆತನ ಸೇವೆ ಕೆಲವು ದಿನಗಳವರೆಗೆ ಮುಂದುವರಿಯಿತು. ಪ್ರತಿದಿನ ರಾಯರ ಸೇವೆಯನ್ನು ಮಾಡುತ್ತಾ ಆತನು ಮಂತ್ರಾಲಯದಲ್ಲೇ ನೆಲೆ ಊರಿದನು. ಆತನಿಗೆ ಒಮ್ಮೊಮ್ಮೆ ಮನೆಯ ಚಿಂತೆ ಬರುತ್ತಿದ್ದರೂ ದರಿದ್ರನಾದ ನಾನು ಮನೆಗೆ ಹೋಗಿ ಏನು ಮಾಡಲಿ, ನನ್ನ ಹೆಂಡತಿ ಮಕ್ಕಳನ್ನು ಹೇಗೆ ಸಾಕಲಿ ಎಂಬ ಚಿಂತೆಯನ್ನು ಪಡುತ್ತಾ ಆತನು ಮಂತ್ರಾಲಯದಲ್ಲೇ ಉಳಿದುಬಿಟ್ಟಿದ್ದನು. ಆತನು ಪ್ರತಿದಿನ ರಾಯರ ಹತ್ತಿರ ಹೋಗಿ, ರಾಯರೇ, ನನ್ನ ಮನಸ್ಸಿನಲ್ಲಿರುವ ಎಲ್ಲ ಕೋರಿಕೆಗಳನ್ನು ನಿಮ್ಮ ಮುಂದೆ ಹೇಳಿದ್ದೇನೆ, ನೀವೇ ನನಗೆ ಒಂದು ದಾರಿ ತೋರಬೇಕು ಎಂದು ಹೇಳುತ್ತಾ ರಾಯರನ್ನು ಪ್ರಾರ್ಥಿಸುತ್ತಿದ್ದನು. ಹೀಗೆ ಕೆಲವು ದಿನಗಳಾದ ಮೇಲೆ ಆತನಿಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ರಾಯರು ಆತನಿಗೆ ತೋರಿಕೊಂಡರು. ಆ ಕನಸಿನಲ್ಲಿ ಒಂದು ದೊಡ್ಡ ವಟವೃಕ್ಷದ ಕೆಳಗೆ ರಾಯರು ನಿಂತಿರುವುದನ್ನು ಆತನು ಕಂಡ. ಕೈಯಲ್ಲಿ ಕಮಂಡಲವಿತ್ತು. ಕಾವಿ ಬಟ್ಟೆಯನ್ನು ಧರಿಸಿಕೊಂಡಿದ್ದರು. ಮಂದಹಾಸವನ್ನು ಬೀರುತ್ತಾ ಆತರು ಬ್ರಾಹ್ಮಣಿಗೆ ಹೇಳಿದರು, ಎಲೆ ಬ್ರಾಹ್ಮಣನೇ, ನಾಳೆ ಬೆಳಗ್ಗೆ ನೀನು ಗುಡಿಯ ಬಾಗಿಲು ತೆರೆಯುತ್ತಿದ್ದಂತೆ ನೀನೇ ಮೊದಲು ಗುಡಿಯ ಬಾಗಿಲನ್ನು ತೆಗೆದು ಒಳಗೆ ಹೋಗಬೇಕು. ಅಲ್ಲಿ ನಿನಗೆ ಮೊದಲಿಗೆ ಯಾವುದು ನಿನ್ನ ಕಣ್ಣಿಗೆ ಕಾಣುವುದೋ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೋಗು ಎಂದು ಹೇಳಿದಂತಾಗಿ ರಾಯರು ಮಾಯವಾದರು. ರಾಯರು ಆತನ ಕನಸಿನಲ್ಲಿ ಬಂದದ್ದು ಆತನಿಗೆ ಅತಿ ಸಂತೋಷವಾದ ವಿಷಯವಾದರೂ ಆತನಿಗೆ ಮತ್ತೊಂದು ಚಿಂತೆ ಕಾಡಹತ್ತಿತ್ತು. ಗುಡಿಯ ಒಳಗೆ ಹೇಗೆ ಹೋಗಲಿ? ಗುಡಿಯು ಆಗ ಅರ್ಚಕರ ಆಡಳಿತಕ್ಕೆ ಸೇರಿದ್ದರಿಂದ ಆ ಬಡ ಬ್ರಾಹ್ಮಣನು ಕನಸನ್ನು ನೆನಪಿಟ್ಟುಕೊಂಡು ಜಾಗೃತೆಯಿಂದ ಎದ್ದು ಸಂತೋಷದಿಂದ ಅರ್ಚಕರ ಮನೆಗೆ ಹೋಗಿ ತನಗೆ ಬಿದ್ದಿರುವ ಕನಸಿನ ವೃತ್ತಾಂತವನ್ನೆಲ್ಲ ಅರ್ಚಕರ ಮುಂದೆ ತಿಳಿಸಿದನು. ಅರ್ಚಕರ ಅಪ್ಪಣೆಯಂತೆ ಆತನು ಬೆಳಗ್ಗೆ ಅರ್ಚಕರ ಜೊತೆಗೆ ಹೋಗಿ ರಾಯರ ಸನ್ನಿಧಿಯ ಮುಂದೆ ನಿಂತಿದ್ದನು. ಅರ್ಚಕರು ಸಹ ಕನಿಕರದಿಂದ ಬಾಗಿಲು ತೆಗೆದು ಒಳಗೆ ಹೋಗುವಂತೆ ಬ್ರಾಹ್ಮಣನಿಗೆ ಹೇಳಿದರು. ಆತನು ಅತಿ ಸಂತೋಷ ಮತ್ತು ಉತ್ಸಾಹದಿಂದ ಬಾಗಿಲು ತೆಗೆಯಲು ಮುಂದೆ ಹೋದನು. ಆತನು ಬಾಗಿಲು ತೆರೆದಿದ್ದೇ ತಡ ಒಂದು ದೊಡ್ಡ ಘಟ ಸರ್ಪವು ಆತನ ಎದುರಿಗೆ ಬಂದು ನಿಂತಿತು. ಅದನ್ನು ನೋಡುತ್ತಲೇ ಬ್ರಾಹ್ಮಣನು ಭಯದಿಂದ ಹಿಂದಕ್ಕೆ ಸರಿದ. ಆತ ಭಯದಿಂದಲೇ ಅರ್ಚಕರಿಗೆ ಅಲ್ಲಿ ಸರ್ಪ ನಿಂತಿರುವ ವಿಷಯವನ್ನು ತಿಳಿಸಿದ. ಆಗ ಅರ್ಚಕರು, ನಿನಗೆ ಸ್ವಪ್ನದಲ್ಲಿ ಗುರುರಾಯರು ಹೇಳಿದಂತೆ ನೀನು ಮಾಡು, ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಮಾಡಬೇಡ, ಮುಂದೆ ಹೋಗಿ ಅದನ್ನು ಹಿಡಿ ಎಂದು ಹೇಳಿದರೂ ಬ್ರಾಹ್ಮಣನಿಗೆ ಆ ಸರ್ಪವನ್ನು ನೋಡಿ ಧೈರ್ಯವಾಗಲಿಲ್ಲ. ಆ ಸರ್ಪವು ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದು ನಂತರ ಪಕ್ಕಕ್ಕೆ ಸರಿದು ಓಡಿತು. ಹಿಂದಿನಿಂದ ಓಡಿ ಹಿಡಿಯುವುದಕ್ಕೂ ಧೈರ್ಯ ಬರದೆ ಬ್ರಾಹ್ಮಣನು ಅದನ್ನೇ ನೋಡುತ್ತಾ ನಿಂತಿದ್ದನು. ನಂತರ ಆ ಸರ್ಪವು ಅಲ್ಲಿ ಒಂದು ಕಡೆ ಇದ್ದಂಥ ಬಿಲದ ಕಡೆಗೆ ಹೊರಟಿತು. ಹಿಂದೆ ನಿಂತಿರುವ ಅರ್ಚಕರು ಈತನಿಗೆ ಧೈರ್ಯ ತುಂಬಿ ಒತ್ತಾಯ ಮಾಡಿದ ಮೇಲೆ ಈತನು ಸ್ವಲ್ಪ ಧೈರ್ಯವನ್ನು ಪಡೆದು ಆ ಬ್ರಾಹ್ಮಣನು ಮುಂದೆ ಹೋಗಿ ಒಂದು ವಸ್ತ್ರವನ್ನು ಕೈಯಲ್ಲಿ ಹಿಡಿದು ಗಟ್ಟಿಯ ಮನಸ್ಸು ಮಾಡಿ ಹಾವಿನ ಬಾಲಕ್ಕೆ ಕೈ ಹಾಕಿದನು. ಅಷ್ಟರಲ್ಲಿ ಹಾವು ಒಳಗೆ ಹೊರಟು ಹೋಯಿತು. ಇವನ ಕೈಗೆ ಹಾವಿನ ಬಾಲದ ತುದಿಯ ಚೂರೊಂದು ಸಿಕ್ಕಿದಂತಾಯಿತು. ಆತನು ಹೊರಗೆ ಬಂದು ವಸ್ತ್ರವನ್ನು ತೆಗೆದು ನೋಡಿದನು. ನೋಡುತ್ತಲೇ ಆ ಹಾವಿನ ಬಾಲದ ತುಂಡು
ಚಿನ್ನದ ತುಂಡು ಆಗಿ ಆತನ ಕಣ್ಣಿಗೆ ಬಿತ್ತು. ಆ ಬಡವನಿಗೆ ಅಷ್ಟೇ ಲಭ್ಯವಾಯಿತು. ಆಗ ಆ ಬ್ರಾಹ್ಮಣನಿಗೆ ಅರಿವಾಯಿತು, ನಾನು ಪೂರ್ತಿ ಸರ್ಪವನ್ನು ಹಿಡಿದಿದ್ದರೆ ಪೂರ್ತಿ ಚಿನ್ನವು ನನ್ನದಾಗುತ್ತಿತ್ತು. ಆದರೆ ನಾನು ಬಾಲವನ್ನಷ್ಟೇ ಹಿಡಿದೆ, ನನಗೆ ಇಷ್ಟೇ ಬಂಗಾರ ಲಭ್ಯವಾಯಿತು ಎಂದುಕೊಂಡು ಸುಮ್ಮನಾದನು. ಆ ಬ್ರಾಹ್ಮಣನು ಅತಿ ಸಂತೋಷದಿಂದ ಅದನ್ನು ತೆಗೆದುಕೊಂಡು ರಾಯರಿಗೆ ನಮಸ್ಕರಿಸಿ, ಆ ಬ್ರಾಹ್ಮಣನು ಅದನ್ನು ತೆಗೆದುಕೊಂಡು ಹೋಗಿ ಆ ಬಂಗಾರವನ್ನು ಒಂದು ಒಳ್ಳೆಯ ವ್ಯಾಪಾರಕ್ಕಾಗಿ ಉಪಯೋಗಿಸಿದನು. ಆತನು ವ್ಯಾಪಾರ ಮಾಡುತ್ತಾ ತುಂಬ ಶ್ರೀಮಂತನಾದನು. ಆತನ ಮನೆಯಲ್ಲಿ ಅನ್ನ ವಸ್ತ್ರಗಳಿಗೆ ಯಾವುದೇ ಕೊರತೆ ಇಲ್ಲದೆ ಸುಖವಾಗಿದ್ದನು. ಹಣಕ್ಕಾಗಿ ಬೇರೆಯವರ ಮುಂದೆ ಕೈ ಚಾಚುತ್ತಿದ್ದ ಈ ಬ್ರಾಹ್ಮಣನು ಈಗ ತಾನೇ ಬೇರೆಯವರಿಗೆ ದಾನ ಮಾಡುವ ಮಟ್ಟಿಗೆ ಬೆಳೆದನು. ಊರಿನವರೆಲ್ಲರೂ ಗುರುರಾಯರ ಅನುಗ್ರಹದಿಂದ ಈ ಬ್ರಾಹ್ಮಣ ಎಷ್ಟು ಶ್ರೀಮಂತನಾದ ಎಂದು ಮೂಗಿನ ಮೇಲೆ ಕೈ ಇಟ್ಟುಕೊಂಡರು. ಆ ಬ್ರಾಹ್ಮಣನು ಪ್ರತಿ ವರ್ಷ ತನ್ನ ಮನೆಯಲ್ಲಿ ಗುರುರಾಯರ ಆರಾಧನೆಯನ್ನು ಮಾಡತೊಡಗಿದನು. ಹಾಗೆ ಪ್ರತಿ ವರ್ಷ ಬ್ರಾಹ್ಮಣನು ತಪ್ಪದೇ ಶ್ರೀ ಗುರುರಾಯರ ದರ್ಶನಕ್ಕಾಗಿ ಮಂತ್ರಾಲಯಕ್ಕೆ ಬಂದು ರಾಯರ ಸೇವೆಯನ್ನು ಮಾಡಿ ರಾಯರ ದರ್ಶನವನ್ನು ಪಡೆದು ಮನೆಗೆ ಹಿಂತಿರುಗುತ್ತಿದ್ದನು. ಕಷ್ಟದಲ್ಲಿ ಇದ್ದಂಥ ಜನರಿಗೆ, ರಾಯರನ್ನು ನಂಬಿದಂಥ ಜನರನ್ನು ರಾಯರು ಯಾವತ್ತೂ ಕೈ ಬಿಡುವುದಿಲ್ಲ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿಯಾಗಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.